ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಆಶೀರ್ವಾದದೊಂದಿಗೆ ನಮ್ಮ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಹಿರಿಯ ವ್ಯವಸ್ಥಾಪಕರು ಆಗಿರುವಂತಹ RK ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಪ್ರತಿದಿನವೂ ಬಹಳ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ನೆರವೇರುತ್ತದೆ. ವಿಶೇಷವಾಗಿ ಗುರುವಾರ ದಿನದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ದರ್ಶನಕ್ಕೆ ರಾಯರ ಅನುಗ್ರಹ ಪಡೆದುಕೊಳ್ಳಲು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಗುರುಗಳ ದರ್ಶನ ಪಡೆದುಕೊಳ್ಳುತ್ತಾರೆ. ಮುಖ್ಯವಾಗಿ ಗುರುವಾರ ದಿನದಂದು ಬೆಳಗ್ಗೆ 5 ಗಂಟೆಗೆ ಪ್ರಾರಂಭವಾದ ದೇವಸ್ಥಾನ ಮಧ್ಯಾಹ್ನ 2:30ಕ್ಕೆ ಮುಗಿಸಾಗುತ್ತೆ. ನಿರಂತರವಾಗಿ ಗುರುಗಳ ದರ್ಶನ, ಅರ್ಚನೆ ಮತ್ತು ಕನಕಾಭಿಷೇಕ ಮತ್ತು ರಾಯರಿಗೆ ಬೃಂದಾವನಕ್ಕೆ ಫಲಪಂಚಾಮೃತ ಅಭಿಷೇಕ ಹಾಗೂ ನೂತನ ವಸ್ತ್ರ ಸಮರ್ಪಣೆ, ವಿಶೇಷ ಹೂವಿನ ಅಲಂಕಾರ, ನಿರಂತರ ಅರ್ಚನೆ ಕಾರ್ಯಕ್ರಮ ನಡೆಯುತ್ತದೆ. ಈ ಗುರುವಾರ ದಿನದಲ್ಲಿ ಮಾತ್ರ ಒಂದು 5-6 ಸಾವಿರಕ್ಕೂ ಮಿಗಿಲಾಗಿ ಸಹಸ್ರಾರು ಭಕ್ತರಿಗೆ ಜಾತಿಯ ಭೇದ ತಾರತಮ್ಯ ಇಲ್ಲದೇ ಪ್ರತಿಯೊಬ್ಬ ಭಕ್ತರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸುಮಾರು 12 ವರ್ಷಗಳಿಂದ ಕಾರ್ಯಕ್ರಮ ನೆರವೇರುತ್ತಾ ಬಂದಿದೆ. ಇದೆಲ್ಲವೂ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರತೀರ್ಥ ಶ್ರೀಪಾದಂಗಳವರ ಅನುಗ್ರಹದಂತೆ ನೆರವೇರ್ತಾ ಇದೆ ಮತ್ತು ಭಕ್ತರ ಸಹಕಾರದಿಂದ ನೆರವೇರ್ತಾ ಇದೆ. ವಿಶೇಷವಾಗಿ ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇರ್ಬೋದು, ರಾಯರ ಮುಂಭಾಗದಲ್ಲಿ ನೂತನವಾಗಿರ್ತಕ್ಕಂತಹ ರಾಯರ ವಿಗ್ರಹವನ್ನು ಆರಾಧನಾ ಸಂದರ್ಭದಲ್ಲಿ ಸಮರ್ಪಿಸಲಾಗಿದೆ. ಈ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲೇ ಸಹಸ್ರಾರು ಭಕ್ತರು ಬರುವಂತಹ ಭಕ್ತರಿಗೆ ಕ್ಯೂ ಸಿಸ್ಟಮಲ್ಲಿ ಬರಲು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ತದನಂತರ ಸಾಯಂಕಾಲ 4:30ಕ್ಕೆ ಪ್ರಾರಂಭವಾದ ದೇವಸ್ಥಾನ ರಾತ್ರಿ 10:30ರವರೆಗೂ ನಿರಂತರವಾಗಿ ರಾಯರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಯಾಕೆಂತಂದರೆ ಎಷ್ಟೋ ದೂರದಿಂದ ಗುರುಗಳನ್ನು ನಂಬಿ ಬರ್ತಾ ಇರ್ತಾರೆ. ನಂಬಿ ಕೆಟ್ಟವರಿಲ್ಲವೋ ಗುರುಗಳ ನಮ್ಮದೇ ಕೆಡುವರುಂಟೆ ಅಂತ. ಯಾರು ರಾಘವೇಂದ್ರ ಸ್ವಾಮಿಗಳವರನ್ನು ನಂಬಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಅವರನ್ನು ಆರಾಧಿಸ್ತಾರೋ, ಜಪಿಸ್ತಾರೋ, ಪೂಜೆ ಮಾಡ್ತಾರೋ ಪ್ರತಿಯೊಬ್ಬ ಭಕ್ತರಿಗೂ ರಾಯರ ಅನುಗ್ರಹ ಮಾಡ್ತಾರೆ. ರಾಯರಿಗೆ ಸೇವೆಯನ್ನು ಮಾಡಿದ್ರೆ ಮಾತ್ರ ಅನುಗ್ರಹ ಮಾಡ್ತಾರೆ, ಇಲ್ಲದಿದ್ದರೆ ಅನುಗ್ರಹ ಮಾಡಲ್ಲ ಅಂತ ಕೆಲವು ಜನರಲ್ಲಿ ಪ್ರಶ್ನೆ ಇರ್ಬೋದು. ಅದು ಯಾವುದೂ ಸೀಮಿತವಲ್ಲ. ಯಾಕೆಂತಂದರೆ ರಾಯರಿಗೆ ನಾವು ಯಾಕೆ ಸೇವೆ ಮಾಡಬೇಕು ಅಂತಂದರೆ ನಮ್ಮ ಮನಸ್ಸು ಸಂತೋಷಕ್ಕೋಸ್ಕರವಾಗಿ, ನಮ್ಮ ಮನಸ್ಸು ಆನಂದವಾಗಬೇಕು. ಗುರುಗಳನ್ನು ಅಲಂಕಾರವನ್ನು ಮಾಡಿದಾಗ ನಮ್ಮ ಮನಸ್ಸಿಗೆ ಮುದ ನೀಡುತ್ತಾರೆ. ಅಲಂಕಾರದಿಂದ ಗುರುರಾಯರು ಕಂಗೊಳಿಸ್ತಾರೆ. ಆದ್ದರಿಂದ ಹೂವಿನ ಅಲಂಕಾರ ಇತ್ಯಾದಿ ಸೇವೆಗಳು ನಡೆಯುತ್ತಾ ಇದೆ. ಮತ್ತು ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶೆ. ರಾಘವೇಂದ್ರ ಸ್ವಾಮಿಗಳವರನ್ನು ನಾವು ನಂಬಿದರೆ ನಮಗೇನಾಗ್ತದೆ ಅಂತಂದರೆ ಮನಸ್ಸಿನ ಎಲ್ಲ ಅಭಿಷ್ಟಗಳನ್ನು ಈಡೇರಿಸ್ತಾರೆ. ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ. ಯಾರು ಭಕ್ತಿಯಿಂದ ಅವರನ್ನು ಭಜಿಸ್ತಾರೋ ಕಲ್ಪವೃಕ್ಷದಂತ ಅನುಗ್ರಹ ಮಾಡ್ತಾರೆ. ಕಲ್ಪವೃಕ್ಷ ಅಂತಂದರೆ ಇದ್ದಲ್ಲೇ ಇದ್ದುಕೊಂಡು ಅನುಗ್ರಹ ಮಾಡ್ತಾರೆ. ಇದು ಮಂತ್ರಾಲಯ ಕ್ಷೇತ್ರದಲ್ಲಿ ಸಶರೀರವಾಗಿ ಬೃಂದಾವನದಲ್ಲಿ ಕುಳಿತುಕೊಂಡು ಅನುಗ್ರಹ ಮಾಡ್ತಾರೆ. ಕಾಮಧೇನು ಅಂತ ಹೇಳಿದರೆ ಸಂಚಾರವನ್ನು ಮಾಡುವಂಥ ಕಾಮಧೇನು. ಸಂಚಾರವನ್ನು ಮಾಡುತ್ತಾ ಗುರುರಾಯರು ಮೃತ್ತಿಕಾ ಸನ್ನಿಧಾನದಲ್ಲಿ ಬಂದು ಕುಳಿತು ನಮ್ಮ ಜಯನಗರದ ರಾಯರ ಬೃಂದಾವನದಲ್ಲಿ ಕುಳಿತುಕೊಂಡು ರಾಘವೇಂದ್ರ ಸ್ವಾಮಿಗಳವರು ಕಾಮಧೇನಂತೆ ಕೇಳಿದ್ದೆಲ್ಲವನ್ನೂ ಕೊಡ್ತಾರೆ. ಆದ್ದರಿಂದಲೇ ರಾಯರಿಗೆ ಭಕ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅನುಗ್ರಹ ಪಡೆದುಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಗುರುರಾಯರ ಸನ್ನಿಧಾನಕ್ಕೆ ಪ್ರತಿನಿತ್ಯವೂ ಬರಬೇಕು. ಆಗದಿದ್ದ ಪಕ್ಷದಲ್ಲಿ ಗುರುವಾರ ಒಂದಾದರೂ ಒಂದು ಗುರುರಾಯರ ದರ್ಶನ ಪಡೆದುಕೊಂಡು ನಾವು ಮಾಡುವಂತಹ ಕೆಲಸಗಳಲ್ಲಿ ಮುಖ್ಯವಾಗಿ ನಮಗೆ ಗುರುಬಲ ಬೇಕಾಗ್ತದೆ. ಆ ಗುರುಬಲವನ್ನು ಕೊಡುವಂಥ ಶಕ್ತಿ ಗುರು ರಾಘವೇಂದ್ರ ಸ್ವಾಮಿಗಳವರಿಗಿದೆ. ಆದ್ದರಿಂದ ಆ ರಾಘವೇಂದ್ರ ಸ್ವಾಮಿಗಳವರು ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಭಕ್ತಿಯಿಂದ ಅವರನ್ನು ಆರಾಧನೆ ಮಾಡಿ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಅಂತ ಎಂಬ ಗಾದೆಯಂತೆ ರಾಯರನ್ನು ಎಲ್ಲಿ ಭಕ್ತಿಯಿಂದ ನಾವು ಭಜಿಸ್ತೇವೋ ಅಲ್ಲಿ ಗುರುರಾಯರು ಬಂದು ನಮಗೆ ಅನುಗ್ರಹ ಮಾಡ್ತಾರೆ. ಮತ್ತು ಗುರುವಾರ ದಿನದಲ್ಲಿ ಬಹಳ ವಿಶೇಷವಾಗಿ ಸಾಯಂಕಾಲ ಉತ್ಸವ ಸೇವೆಗಳು ಇರುತ್ತದೆ. ಗಜವಾಹನ ಉತ್ಸವ ಸೇವೆ,
ಪಲ್ಲಕ್ಕಿ ಉತ್ಸವ, ರಥೋತ್ಸವ, ತೊಂದರೆ ಸೇವೆ ಇದನ್ನು ನೋಡಲು ಜನರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಅವರೆಲ್ಲರಿಗೂ ಪ್ರಸಾದ ವ್ಯವಸ್ಥೆಯೂ ಇರುತ್ತೆ. ಸಾಯಂಕಾಲ ಮಹಾಮಂಗಳಾದ ನಂತರ ದೋಣಿಯಲ್ಲಿ ಪುಳಿಯೋಗರೆ ಇತ್ಯಾದಿ ಪ್ರಸಾದವನ್ನು ಕೊಟ್ಟು ಗುರುರಾಯರ ಅನುಗ್ರಹಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ವಿಶೇಷವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ 405ನೇ ಪಟ್ಟಾಭಿಷೇಕ ಉತ್ಸವ ಮತ್ತು 431ನೇ ಜನ್ಮದಿನೋತ್ಸವ ಆಗಮಿಸ್ತಾ ಇದೆ. ಮುಂದಿನ ಗುರುವಾರ 19ನೇ ತಾರೀಕು ಬಹಳ ವಿಶೇಷವಾಗಿ ರಾಯರು ಆಶ್ರಮ ತೆಗೆದುಕೊಂಡ ದಿನ. ಆ ದಿನದಲ್ಲಿ ರಾಯರ ಬೃಂದಾವನಕ್ಕೆ ಸಹಸ್ರ ಕಳಶ ಕ್ಷೀರಾಭಿಷೇಕದಿಂದ ಅಭಿಷೇಕವನ್ನು ಮಾಡಲಾಗುತ್ತೆ. ಆ ದಿನ ವಿಶೇಷ ಪೂಜೆಗಳು ನೆರವೇರುತ್ತೆ ಮತ್ತು 1 ವಾರಗಳ ಕಾಲ ಪ್ರತಿನಿತ್ಯ ಹೋಮ ಹವನಗಳು ನೆರವೇರುತ್ತೆ. 24ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರು ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ಅವತಾರ ಮಾಡಿದ ದಿನ. ಅದರ ಅಂಗವಾಗಿ ವರ್ಧಂತಿ ಉತ್ಸವ, ಜನ್ಮದಿನೋತ್ಸವ. ಆ ದಿನದಲ್ಲಿ ವಿಶೇಷವಾಗಿ ಪರಮ ಪೂಜ್ಯ ಸುಬುಧೇಂದ್ರ ಶ್ರೀಪಾದಂಗಳವರ ಒಂದು ಅಪೇಕ್ಷೆಯಂತೆ ಅವರ ಅನುಗ್ರಹದೊಂದಿಗೆ ಇಲ್ಲಿನ ರಾಯರ ಬೃಂದಾವನಕ್ಕೆ ಉಡುಪಿಯ ಪೇಜಾವರ ಮಠದ ಅಧೋಕ್ಷಿಕ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಆಗಮಿಸಿ ರಾಯರ ಬೃಂದಾವನಕ್ಕೆ ಲಕ್ಷ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲ ಭಕ್ತರು, ಈ ವಾಹಿನಿ ಮುಖಾಂತರ ನೋಡುವಂತಹ ಎಲ್ಲ ಭಕ್ತರು ಗುರುರಾಯರ ದರ್ಶನ ಪಡೆದುಕೊಂಡು ಅವರ ಜನ್ಮದಿನದ ಉತ್ಸವದಲ್ಲಿ ನಾವೆಲ್ಲರೂ ಭಾಗವಹಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಆ ದಿನವೂ ಸಹ ಸಹಸ್ರ ಸಂಖ್ಯೆಯಲ್ಲಿ ಬರುವಂಥ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಎಲ್ಲರೂ ಗುರುರಾಯರ ದರ್ಶನ ಪಡೆದು ಲಕ್ಷ ಪುಷ್ಪಾರ್ಚನೆಯಲ್ಲಿ ಭಾಗವಹಿಸಿ ಅನ್ನ ಸಂತರ್ಪಣೆಯ ಸೇವೆಯಲ್ಲೂ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಇಲ್ಲಿನ ಅರ್ಚಕರು ನಂದಕಿಶೋರಾಚಾರ್ಯ. ಸತ್ಯಧರ್ಮರ್ಥಾಯ ಚ ವೇದಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಧುನಾ ಪೀಠದಲ್ಲಿ ವಿರಾಜಮಾನಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಶರಣ ಸನ್ನಿಧಾನಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರ ಅಪ್ಪಣೆ ಮೇರೆಗೆ ಪ್ರತಿ ಗುರುವಾರದಲ್ಲಿ ಜಯನಗರ ರಾಘವೇಂದ್ರ ಸ್ವಾಮಿ ಮಠದ ಫಿಪ್ಲಾಕ್ ಜಯನಗರ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪ್ರತಿ ಗುರುವಾರ ಸಹಿತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಪ್ರತಿ ದಿವಸ ಗುರುವಾರ ಸಂಜೆ ಹೊತ್ತು 5 ಗಂಟೆಯಿಂದ 7 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭರತನಾಟ್ಯ ಆಗಿರ್ಬೋದು, ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ಅದೇ ರೀತಿಯಾಗಿ ತಾಳವಾದ್ಯ ಕಚೇರಿ ಆಗಿರ್ಬೋದು, ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಹರಿದಾಸರ ಭಜನೆಗಳಾಗಿರ್ಬೋದು ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಂತೆ ಗುರುಗಳ ಬೃಂದಾವನಕ್ಕೆ ಬೆಳಗ್ಗೆ ಹೊತ್ತು ಪ್ರತಿ ಗುರುವಾರ ಹೊತ್ತು ಅಷ್ಟೋತ್ತರ ಸಹಿತ ಕ್ಷೀರಾಭಿಷೇಕ, ಅಲಂಕಾರ ಸೇವೆ, ಹೂನಿ ಅಲಂಕಾರ ಹಾಗೂ ವಿಶೇಷವಾಗಿ ಅನ್ನದಾನ ಸೇವೆ ನಡೆಯುತ್ತೆ. ಪ್ರತಿ ಗುರುವಾರವೂ ಸಹಿತ ಸುಮಾರು ಒಂದು 6,000 ಜನ ತನಕ ವಿಶೇಷವಾಗಿ ಅನ್ನದಾನ ನಡೆಯುತ್ತೆ. ಅದು ಭಕ್ತರ ಸಹಕಾರದಿಂದ ನಡೀತಾ ಇದೆ ಮತ್ತು ಶ್ರೀಮಠ ಜೊತೆಗೆ ಕೈ ಜೋಡಿಸಿರೋದ್ರಿಂದ ನಮಗೆ ಇದು ಭಾಳ ಅನುಕೂಲ ಆಗಿದೆ. ಇದೇ ತಿಂಗಳು ದಿನಾಂಕ 19ನೇ ತಾರೀಕು ಮುಂದಿನ ಗುರುವಾರ ರಾಘವೇಂದ್ರ ಸ್ವಾಮಿಗಳವರ 405ನೇ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ 24ನೇ ತಾರೀಕು ಇದೇ ತಿಂಗಳು ಫೆಬ್ರವರಿ 24ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಜನ್ಮದಿನೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ವಿಶೇಷ ಸೇವೆಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಂತೆ 19ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ 405ನೇ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಅವರ ಮೇಲೆ ನಡೆಸಿರ್ತಕ್ಕಂಥ ರಾಘವೇಂದ್ರ ಸ್ತೋತ್ರದೊಂದಿಗೆ ಪಾರಾಯಣದೊಂದಿಗೆ ವಾಯುದೀಪನಾಕ್ಷರಣ ಹಾಗೂ ಸುಮಧ್ವಿಜಯ ಪಾರಾಯಣದೊಂದಿಗೆ ಗುರುಗಳ ಬೃಂದಾವನಕ್ಕೆ ಅಷ್ಟೋತ್ತರ ಸಹಿತ ಸಹಸ್ರ ಕಳಶ ಕ್ಷೀರಾಭಿಷೇಕವನ್ನು ಇಟ್ಕೊಂಡಿದ್ದೇವೆ. ತದನಂತರದಲ್ಲಿ ಫಲಾಭಿಷೇಕ, ನಂತರದಲ್ಲಿ ಅಲಂಕಾರ, ಹೂವಿನಿಂದ ಅಲಂಕಾರ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಗುರುಗಳಿಗೆ ವಸ್ತ್ರ ಸಮರ್ಪಣೆ, ವಿಶೇಷವಾಗಿ ಅನ್ನದಾನ ಅವತ್ತು ಪ್ರತಿ ಗುರುವಾರನೇ ಬಂದಿದೆ. ಗುರುವಾರನೇ ಬಂದಿರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ನಾವು ಅದಕ್ಕೆಲ್ಲವನ್ನು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಸಂಜೆ ಹೊತ್ತು ದೀಪಾಲಂಕಾರ ಸೇವೆ ಇರುತ್ತೆ. ಗುರುಗಳಿಗೆ ರಥದಲ್ಲಿ ಕೂಡಿಸ್ಕೊಂಡು ಒಂದು ರಥೋತ್ಸವವನ್ನು ಸಹ ಮಾಡಿಕೊಂಡಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮವಾಗಿರುತ್ತೆ. ಈ ವಿಶೇಷದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರ ಪ್ರತಿನಿತ್ಯದಲ್ಲೂ ಸಹಿತ ಹವನ ಹೋಮಗಳನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿನಿತ್ಯದಲ್ಲೂ ರಾಘವೇಂದ್ರ ಅಷ್ಟಾಕ್ಷರ ಹೋಮ, ಧನ್ವಂತರಿ ಹೋಮ, ಸರಸ್ವತಿ ಹೋಮ, ಇತರ ವಿವಿಧ ಹೋಮಗಳನ್ನು ಪ್ರತಿನಿತ್ಯದಲ್ಲೂ ಸಹಿತ 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ವಿಶೇಷ ಹೋಮಗಳನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಸತ 435ನೇ ರಾಘವೇಂದ್ರ ಸ್ವಾಮಿಗಳ ಜನ್ಮ ದಿನೋತ್ಸವದ ಅಂಗವಾಗಿ ಅವತ್ತು ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅಮೃತಾಸದಿಂದ ಗುರುಗಳ ಬೃಂದಾವನಕ್ಕೆ ಲಕ್ಷ ಪುಷ್ಪಾರ್ಚನೆಯನ್ನು ಸಹ ಹಮ್ಮಿಕೊಂಡಿದ್ದೀವಿ. ಮತ್ತು ಅವ್ರ ಪೂಜೆಯನ್ನು ಸಹಿತ ಇಲ್ಲೇ ಬೆಳಗ್ಗೆ ನೆರವೇರಿಸ್ತಾರೆ. ಅವತ್ತು ಸಾರ್ವಜನಿಕವಾಗಿ ವಿಶೇಷವಾಗಿ ಅನ್ನದಾನವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇದನ್ನೆಲ್ಲ ಕಾರ್ಯಕ್ರಮಗಳನ್ನು ತಾವೆಲ್ಲ ಬಂದು ಗುರುಗಳ ಒಂದು ದರ್ಶನವನ್ನು ಪಡೆದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮ ವಾಹಿನಿ ಮೂಲಕ ಇದನ್ನು ಪ್ರಾರ್ಥನೆ ಮಾಡಿಕೊಂಡು
ನಾನು ವಾದೀಂದ್ರಾಚಾರ್ ಅಂತ, ನಾನಿಲ್ಲಿ ಪ್ರಧಾನ ವ್ಯವಸ್ಥಾಪಕ.